ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಪಾರ್ಟ್ 1 ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಅದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಇವೆಲ್ಲ ಕಣ್ಣೀರಾಗ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಒಳ್ಳೆಯವ್ರ ಥರ ನಾಟಕ ಮಾಡೋರನ್ನ ನಾನು ನಿಜವಾಗ್ಲೂ ದ್ವೇಷಿಸ್ತೀನಿ. ಅದರಲ್ಲಿ ನಮ್ಮ ಅಪ್ಪ ಇದ್ದಾರಮ್ಮ, ಈ ರೀತಿ ನಾಟಕ ಮಾಡ್ತಿದ್ದಾರೆ, ಅವ್ರನ್ನ ನಾನು ಲೈಫ್ ಲಾಂಗ್ ದ್ವೇಷಿಸ್ತೀನಮ್ಮ. ನನ್ನ ಲೈಫಲ್ಲಿ ಅಪ್ಪ ಅಮ್ಮ ಎಲ್ಲ ನೀನು ಮಾತ್ರ ಅಂತ ಹೇಳ್ಕೊಂಡು ಕಣ್ಣೀರಾಗ್ತಿರ್ಬೇಕಾದ್ರೆ ವಿಮಲನು ಸಹ ತನ್ನ ಮಗನ ಹಾಗೆ ಮಾಡಿಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ಆರ್ತಿನೂ ಸಹ ಹೇಳ್ತಾ ಇರ್ತಾಳೆ, ಅಮ್ಮ ನಾನು ಅಷ್ಟೇ ಅಪ್ಪನ ಯಾವತ್ತೂ ನಂಬಲ್ಲ, ನಮಗೆ ದೊಡ್ಡ ಮೋಸ ಮಾಡಿದ್ದಾರೆ. ಅಂಥ ಮೋಸ ಮಾಡಿರೋ ಅಪ್ಪನ ಸುಖವಾಗಿರೋಕ್ಕೆ ನೀನು ಬಿಡಬಾರ್ದಿತ್ತು, ಯಾಕಮ್ಮ ಈ ಮದುವೆ ಮಾಡಿಸ್ದೆ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ನೀನು ಸಹ ಕ್ಷಮಿಸಬಾರ್ದಿತ್ತು ಅಮ್ಮ, ಕುಟುಂಬ ಇಲ್ಲ ಅಂತ ಅಂದರೆ, ನಾವೆಲ್ಲ ಇಲ್ಲ ಅಂತ ಅಂದರೆ ಜೀವನ ಹೇಗಿರುತ್ತೆ ಅಂತ ಅವರು ಅದನ್ನು ಅನುಭವಿಸ್ಬೇಕಿತ್ತಮ್ಮ, ನೀನು ಅವ್ರಿಗೆ ಕ್ಷಮಿಸಬಾರ್ದಿತ್ತು ಅಂತ ಹೇಳ್ತಿರ್ಬೇಕಾದ್ರೆ, ನೋಡು ಪುಟ್ಟ, ನನಗೂ ವಿಷಯ ಕೇಳಿ ತುಂಬ ಆವೇಶ ಬಂತು, ಹಾಗೆ ಕೋಪನೂ ಬಂತು. ಸರಿಯಾದ ನಿರ್ಧಾರ ತಗೋಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಯಾವಾಗ ಅನು ಬಂದು ನನ್ನನ್ನು ಬೇಡ್ಕೊಂಡ್ಲು ಅವಾಗ ನನ್ನ ಮನಸ್ಸು ಕರಗ್ತು ಪುಟ್ಟ. ಮುರುಳಿನ ಗಂಡಸು ಏನು ಬೇಕಾದರೂ ನಡೆಯುತ್ತೆ, ಆದರೆ ವೈದೇಹಿ ಮಗಳು ಅನುಗೆ ಏನು ಗೊತ್ತಿಲ್ಲ ಅಂತವಳಿಗೆ ಶಿಕ್ಷೆ ಏನಕ್ಕೆ ಹೇಳು ಅರ್ತಿ. ಸಮಾಜದಲ್ಲಿ ಗಂಡ ಇದ್ರೂ ಸಹ ಸತ್ತೋಗಿದ್ರೆ ಆಗ ಅಪ್ಪ ಇಲ್ಲ ಅಂತ ಒಂದು ಬೆಲೆನಾದರೂ ಮಕ್ಕಳಿಗೆ ಬರ್ತಿತ್ತು. ಆದರೆ ಅಪ್ಪ ಇದ್ರೂ ಸಹ ಸಮಾಜಕ್ಕೆ ಅಪ್ಪ ಯಾರು ಅಂತ ತೋರಿಸ್ಕೊಳ್ಳದಲ್ಲಿರೋ ಪರಿಸ್ಥಿತಿ ಬರುತ್ತಲ್ಲ, ಅದು ಯಾವ ಮಕ್ಕಳಿಗೂ ಬರಬಾರ್ದಿತ್ತು. ಅವನು ಕೇಳಿದಾಗ ನನ್ನ ಕರಳು ಚುರುಕಂತು ಮಗಳೇ. ಅವಾಗ ನನಗೆ ನೀನೇ ನೆನಪಾಗಿತ್ತು. ಅವನು ಜಾಗದಲ್ಲಿ ನನ್ನ ಮಗಳು ಆರ್ತಿ ಏನಾದರೂ ಇದ್ದಿದ್ರೆ ಎಷ್ಟು ಸಂಕಟ ಪಡಬೇಕಿತ್ತು ಅಂತ ಅದನ್ನು ನೆನೆಸ್ಕೊಂಡು ನನಗೆ ಸಿಕ್ಕಾಬಟ್ಟೆ ಬೇಜಾರಾಯಿತು. ಅವರು ನನ್ನ ಹತ್ರ ಕೇಳ್ಕೊಂಡಿದ್ದು ಒಂದೇ, ಈ ಸಮಾಜದಲ್ಲಿ ಮಾನ ಮರ್ಯಾದೆಯಿಂದ ಹಾಗೆ ಗೌರವದಿಂದ ಬದುಕೋಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡ್ರು. ಅದಕ್ಕೆ ನಾನು ಮಾಡಿಕೊಟ್ಟೆ. ನಾನು ಮಾಡಿದ ತಪ್ಪಿಸಿದ್ದು ಅಂತ ಅನ್ಬೇಕಾದ್ರೆ, ಇಲ್ಲಮ್ಮ ನೀನು ಯಾವತ್ತೂ ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಹೆಣ್ಮಕ್ಳು ಗಂಡ ಬಿಟ್ಟಾಗ ಅಥವಾ ಗಂಡ ಇಂಥ ಸಂಬಂಧನ ಮಾಡ್ಕೊಂಡಾಗ ಗಂಡನ್ನ ಸಾಯಿಸ್ಬೇಕು, ಕೊಲ್ಲಬೇಕು, ಹಾಗೆ ಇನ್ನೇನೋ ಮಾಡಬೇಕು ಅಂತ ಎಲ್ಲ ಹೆಂಗಸರು ಸಹ ಅನ್ಕೋತಾರೆ, ಅರ್ಥ ಕೂತ್ಕೋತಾರೆ. ಆದರೆ ನೀನು ಯಾವ ರೀತಿ ಬದುಕಬೇಕು ಅಂತ ಯೋಚನೆ ಮಾಡಿದೆ, ಹಾಗೆ ಅವರಿಬ್ಬರಿಗೂ ಜೀವನದಲ್ಲಿ ಬದುಕೋಕ್ಕೊಂದು ಅವಕಾಶ ಮಾಡಿಕೊಟ್ಟೆ, ಗಟ್ಟಿತನದಿಂದ ಬದುಕೋದನ್ನು ಕಲಿಸ್ಕೊಟ್ಟೆ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ವಿಮಲ ಕಣ್ಣೀರು ಹಾಕೊಂಡು ತನ್ನ ಮಗನ ಮುಖನ ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ವೈದೇಹಿ ಮನೆಗೆ ಮುರಳಿ ಬರ್ತಿರ್ಬೇಕಾದ್ರೆ ಯೋಚನೆ ಮಾಡ್ತಾ ಇರ್ತಾನೆ, ಅಲ್ಲ ಯಾರಿಗೂ ಕಾಣ್ದಾಗೆ ತಾಳೆ ಕೊಟ್ಕೊಂಡು ಬರಬೇಕಂತ ಅಂದ್ಕೊಂಡಿದ್ದೆ, ಇವಾಗ ನೋಡಿದರೆ ಎಲ್ಲರಿಗೂ ಗೊತ್ತಾಗ್ಬಿಡ್ತು. ನಿಜವಾಗ್ಲೂ ಮಾವ ಮನೆಗೆ ನನ್ನ ಸೇರಿಸಲ್ವಾ, ಅಥವಾ ಸಿದ್ದು ಥರ ನನ್ನನ್ನು ಆಚೆ ಹಾಕ್ಬಿಡ್ತಾರ, ಏನಾದರೂ ಮಾಡಿ ಮತ್ತೆ ಪ್ಲ್ಯಾನ್ ಮಾಡಿ ಆ ಮನೆಗೆ ನಾನು ಹೋಗಲೇಬೇಕು ಅಂತ ಯೋಚನೆ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅವನು ತಟ್ಟೆಯಲ್ಲಿ ಆರತಿ ತೊಗೊಬರ್ತಾಳೆ. ಹೊಲ್ಡೋನ್ ನಾವು ಜೋಡಿಗಳಿಗೆ ಆರತಿ ಮಾಡ್ತೀನಿ ಅಂತ ಅಂದಾಗ, ಏನಮ್ಮ ನಮ್ಮನ್ನು ನಾವು ಜೋಡಿಗಳಿಗೆ ಆರತಿ ಮಾಡ್ತೀನಿ ಅಂತ ಅಂತಿದೆಯಲ್ಲ, ನಾವೇನು ಹೊಸ ದಂಪತಿಯ, ನನ್ನಷ್ಟದ ಮಗಳಿದ್ದಾಳೆ, ನಿನಗೆ ತಲೆಗಿಲೆ ಕೆಟ್ಟಿದೆಯಾ, ನಮಗೇನಕ್ಕೆ ಆರತಿ ಅಂತ ಅನ್ಬೇಕಾದ್ರೆ ವೈದೇಹಿ ಹೇಳ್ತಾ ಇರ್ತಾಳೆ, ಸುಮ್ಮನೆ ಇರ್ರಿ, ಇದೆಲ್ಲ ಶಾಸ್ತ್ರ, ಇವತ್ತಿನ ಶಾಸ್ತ್ರಗಳು ನನ್ನ ಜೀವನದಲ್ಲಿ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಎಲ್ಲ ಸಾಧ್ಯವಾಯಿತು. ಇವತ್ತೊಂದಿನ ಎಲ್ಲ ಶಾಸ್ತ್ರಗಳಿಗೂ ಸಹ ನೀವು ತಲೆ ಬಾಗಬೇಕು ಅಂತ ಹೇಳ್ತಾ ಇರ್ತಾಳೆ. ಆಕೆ ಸುಮ್ಮನೆ ಎಲ್ಲ ಶಾಸ್ತ್ರಗಳನ್ನು ಮಾಡಿಸ್ಕೊಳ್ಳಿ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅಂತ ಅಂದಾಗ, ಅದೆಲ್ಲ ಸರಿ, ನಿನ್ನ ಮನೆಗೆ ನೀನೇ ಸೇರೋದು ಬರ್ತೀಯ ಅಂತ ಅಂದಾಗ, ಇಷ್ಟು ದಿನ ಈ ಮನೆಗೆ ನಾನು ಯಜಮಾನಿ ಆಗಿದ್ದೆ, ಆದರೆ ಇನ್ಮೇಲೆ ನೀವೇ ಈ ಮನೆಗೆ ಯಜಮಾನ, ಅದಕ್ಕೋಸ್ಕರ ಈ ಶಾಸ್ತ್ರ ಎಲ್ಲ ಮಾಡಬೇಕು ಅಂತ ಅಂದಾಗ, ನಿನಗೆ ತಲೆಗಿಟ್ಟಿದೆಯಾ, ಇಬ್ಬರು ಈ ನಾಟಕ ಮಾಡ್ತಿದ್ದೀರಾ ಅಂತ ಕೂಗಾಡ್ತಾ ಇರ್ತಾನೆ. ಹಾಗೆ ಬೆಕ್ಕಿಗಾಟ ಇಲ್ಲಿಗೆ ಪ್ರಾಣ ಸಂಕಟ, ನನಗೆ ನನ್ನ ಜೀವನದಲ್ಲಿ ಇಬ್ಬರು ಆಟ ಆಡ್ತಿದ್ದೀರಾ ಅಂತ ಅಂದಾಗ, ನೋಡ್ರಿ ನನಗೆ ಅದೆಲ್ಲ ಗೊತ್ತಿಲ್ಲ, ಎಲ್ಲ ಶಾಸ್ತ್ರಗಳು ಸರಿಯಾಗಿ ನಡೀಬೇಕು, ಆವಾಗಲೇ ಸಂಸಾರಕ್ಕೊಂದು ಅರ್ಥ ಬರುತ್ತೆ ಅಂತ ಜ್ಯೋತಿಷ್ಯರು ಹೇಳಿದರೆ ಸುಮ್ಮನೆ ಮಾಡಿಸ್ಕೊಳ್ಳಿ ಅಂತ ವೈದೇಹಿ ಬೈತಾ ಇರ್ತಾಳೆ. ಹಾಗೆ ಜ್ಯೋತಿಷ್ಯರು ಹೇಳಿದ್ಮೇಲೆ ಯಾವುದು ಸಹ ಸುಳ್ಳಾಗಲ್ಲ ರೀ ಅಂತ ಅಂದಾಗ, ನಿನ್ನ ಕೊಟ್ಟು ನನಗೆ ಮಾತಾಡೋಕ್ಕಾಗಲ್ಲ, ಈ ಸಂಭ್ರಮ ಆದಷ್ಟು ಬೇಗನ ಮುಗಿಸೋ, ಇವತ್ತು ಯಾರ ಮುಖ ನೋಡಿದ್ನೋ ಗೊತ್ತಿಲ್ಲ, ಒಂದೇ ದಿನದಲ್ಲಿ ಇಷ್ಟೆಲ್ಲ ತೊಂದರೆಗಳಾಯಿತು, ಆದಷ್ಟು ಬೇಗ ಶಾಸ್ತ್ರನ ಮುಗಿಸು, ನಾನು ಮನೆಗೆ ಹೋಗಬೇಕು, ವಿಮಲನ್ನ ನೋಡಬೇಕು ಅಂತ ಅಂದಾಗ ವೈದೇಹಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಸ್ವಲ್ಪ ಕೋಪ ಮಾಡ್ಕೊಂಡು ವೈದೇಹಿ ಹೇಳ್ತಾ ಇರ್ತಾಳೆ, ಏನು ಮನೆಗೆ ಹೋಗ್ತೀರಾ, ನಿಮ್ಮನ್ನ ಯಾರೇ ಆ ಮನೆಗೆ ಸೇರಿಸೋದು ಅಂತ ಅಂದಾಗ, ಏನೇ ಹಿಂಗೆ ಅಂದ್ಬಿಟ್ಟೆ ಅಂತ ಅಂದಾಗ, ಖಂಡಿತ ಸೇರಿಸಲ್ಲ ಬಿಡಿ ಅಂತ ಜಗಳ ಮಾಡ್ತಿರ್ಬೇಕಾದ್ರೆ, ನಿಮ್ಮಿಬ್ಬರು ಜಗಳ ಮುಗ್ದಿದ್ರೆ ನಾನಿವಾಗ ಆರತಿ ಮಾಡ್ತೀನಿ, ಮುಹೂರ್ತ ಮೀರೋಗುತ್ತೆ ಅಂತ ಅಂದ್ಬಿಟ್ಟು ತುಂಬ ಖುಷಿಯಿಂದ ಅಮ್ಮನಿಗೆ ಆರತಿ ಮಾಡ್ತಾ ಇರಬೇಕಾದ್ರೆ ವೈದೇಹಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಅವನು ಆರತಿ ಮಾಡಿಬಿಟ್ಟು ಈ ಕಡೆ ಸೇರನ್ನ ತಂದುಬಿಟ್ಟು, ಅಮ್ಮ ಬಲ್ಗಾಲಲ್ಲಿ ಒದ್ದು ಬನ್ನಿ ಅಂತ ಅನ್ಬೇಕಾದ್ರೆ, ಸದ್ಯ ಇಲ್ಲಿ ನನ್ನ ಕೈಲೇ ಓದಿಸ್ತೀವಿ ಅಂತ ಅಂದ್ಕೊಂಡಿದ್ದೆ ಅಂತ ಮುರಳಿ ಹೇಳ್ತಿರ್ಬೇಕಾದ್ರೆ ಇಬ್ಬರು ನಗಾಡ್ತಾ ಇರ್ತಾರೆ. ಸಾಕು ಬನ್ನಿ ಜೋಕ್ ಮಾಡಿತ್ತು ಅಂತ ಅಂದ್ಬಿಟ್ಟು ಮುರಳಿ ಇನ್ನೂ ಹಾಗೆ ವೈದೇಹಿ ಇಬ್ಬರು ಸಹ ಬಲ್ಗಾಲಲ್ಲಿ ಸೇರೋದು ಒಳಗಡೆ ಬರ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಶಾರದಾ ವಿಮಲನಿಗೆ ಸಮಾಧಾನ ಮಾಡ್ತಾ ಇರ್ತಾಳೆ, ನಿಮ್ಮ ಜೊತೆ ಯಾವಾಗಲೂ ನಾನು ಇರ್ತೀನಿ, ಬೇಜಾರು ಮಾಡ್ಕೋಬೇಡಿ ಅಂತ ಅಂದಾಗ, ನನಗೆ ಗೊತ್ತು ಶಾರದಾ, ನನ್ನ ಹುಟ್ಟಿದ ಮನೆ ಹಾಗೆ ಕೊಟ್ಟ ಮನೆ ಯಾವುದೂ ಸಹ ನನಗೆ ಸರಿ ಬರಲ್ಲ ಅಂತ ಅನ್ನಿಸ್ತು, ಅದಕ್ಕೆ ನನ್ನ ಮಗ ಇರೋ ಕಡೆ ನಾನು ಬಂದೆ, ನೋಡು ಬೇಜಾರು ಮಾಡ್ಕೋಬೇಡ, ಮೂರೊತ್ತು ನನ್ನ ಲೈಫ್ ಈ ರೀತಿ ಆಯ್ತಲ್ಲ ಅಂತ ನಾನು ಕೊರಗಲ್ಲ, ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನಾನು ನೋವುಪಟ್ಟು ನಿಮಗೂ ಸಹ ಕಷ್ಟ ಕೊಡಲ್ಲ, ಬಂದಿದ್ದನ್ನೆಲ್ಲ ಗಟ್ಟಿಯಾಗಿ ಎದುರಿಸ್ತೀನಿ, ಮೊದಲನೇ ಸಹ ದೊಡ್ಡ ಏಟು ಬಿದ್ದಿದೆ, ಸುಧಾರಿಸ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕಷ್ಟೇ ಅಂತ ಹೇಳ್ತಾ ಇರ್ತಾಳೆ.
ಹಾಗೆ ಹೇಳ್ತಾ ವಿಮಲ ಕಣ್ಣೀರಾಗ್ತಾ ಇರಬೇಕಾದ್ರೆ ಎಲ್ಲರೂ ಸಹ ವಿಮಲನ್ನ ಹಗ್ ಮಾಡಿಕೊಂಡು ಕಣ್ಣೀರಾಗ್ತಾ ಇರ್ತಾರೆ. ಇನ್ನೊಂದು ಕಡೆ ಎಲ್ಲ ಶಾಸ್ತ್ರ ಮುಗೀತಾ ಅಂತ ಮುರಳಿ ಹೇಳ್ತಿರ್ಬೇಕಾದ್ರೆ, ಅಪ್ಪ ಇನ್ನೂ ಶಾಸ್ತ್ರ ಮುಗ್ದಿಲ್ಲ, ಬನ್ನಿ ದೇವರಿಗೆ ಕೈ ಮುಗ್ದು ದೇವರಿಗೆ ಹೂನ ಹಾಕಿ ಅಂತ ಅನು ಹೇಳ್ತಿರ್ಬೇಕಾದ್ರೆ ದೇವರಿಗೆ ಹೂ ಹಾಕಿ ಕೈ ಮುಗ್ದು ಕೋಪ ಮಾಡಿಕೊಂಡು ಮುರಳಿ ಕೂತ್ಕೋತಾನೆ. ಇನ್ನೂ ಏನೇನು ಇದೆಯೋ ಕಾಣೆ, ಇನ್ನೂ ಯಾವ್ಯಾವ ಸಂಪ್ರದಾಯ ಇದೆಯೋ ನನಗಂತೂ ಗೊತ್ತಿಲ್ಲ ಅಂತ ಬೈಕೋತಿರ್ಬೇಕಾದ್ರೆ, ಯಾಕ್ರಿ ಈ ರೀತಿ ಅಂತಿದ್ದೀರಾ, ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ ಅಂತ ಅಂದಾಗ, ಇನ್ನೂ ಮುಗ್ದಿದೆಯಾ ಅಥವಾ ಇನ್ನೇನಾದರೂ ಇದೆಯಾ ಅಂತ ಮುರಳಿ ಕೇಳ್ತಾ ಇರ್ತಾನೆ. ಹಾಗೆ ಮತ್ತೆ ತುಂಬ ಸುಸ್ತಾಗಿದ್ದೀರಾ ಅಂತ ಅನ್ಸುತ್ತೆ. ಅನು ಹೋಗಿ ನಿಮ್ಮ ಅಪ್ಪನಿಗೆ ಜ್ಯೂಸ್ ಮಾಡ್ಕೊಬಾ ಅಂತ ಅಂದ್ಬಿಟ್ಟು, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಅಕ್ಕನಿಗೆ ಆ ಮನೆಯವ್ರಿಗೆ ನಮ್ಮ ವಿಷಯ ಗೊತ್ತಾಯಿತು, ಇಲ್ಲ ಅಂತಂದರೆ ಯಾವ ರೀತಿ ಹೇಳಬೇಕು ಅಂತ ತುಂಬ ಟೆನ್ಷನ್ ಆಗ್ತಿತ್ತು ಕಣ್ರಿ ಅಂತ ಅಂದಾಗ, ನಿಮ್ಮಿಬ್ಬರಿಗೂ ಏನೋ ತುಂಬ ಖುಷಿ ಆಗ್ತಿದೆ, ಆದರೆ ನನಗೆ ಎಷ್ಟು ಸಂಕಟ ಆಗ್ತಿದೆ ಅಂತ ನಿಮಗೇನಾದರೂ ಗೊತ್ತಾ, ಆ ಮನೇಲಿ ಮಹಾರಾಜನ ಥರ ತಿನ್ಕೊಂಡು ಉಣ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ದೆ, ಇವಾಗ ನೋಡು ಈ ಹಾಳಾದ ಕೊಂಪೆಗೆ ಕರ್ಕೊಬಂದ್ರಿ, ಎಲ್ಲ ನನ್ನ ಹಣೆ ಬರ ಅಂತ ತಲೆ ಕೆಚ್ಕೋತಾ ಇರ್ತಾನೆ. ಹಾಗೆ ವೈದ್ಯ ಹೇಳ್ತಾ ಇರ್ತಾಳೆ, ಏನಾಗಿದೆ ಇವಾಗ, ಆಗಬಾರ್ದು ಏನಾಯಿತು ಅಂತ ಇದು ಮಾಡ್ಕೋತಿದ್ದೀರಾ, ಅಕ್ಕನೇ ತಾನೇ ಮುಂದೆ ನಿಂತು ಮದುವೆ ಮಾಡಿಸಿದ್ದು, ತಲೆ ಕೆಡಿಸ್ಕೋಬೇಡಿ, ಇವಾಗ ಅವರಿಗೆ ಕೋಪ ಇದೆ, ಆದರೆ ಒಂದಲ್ಲ ಒಂದು ದಿನ ನಮ್ಮನ್ನು ಕ್ಷಮಿಸ್ತಾರೆ ಅಂತ ನಂಬಿಕೆ ನನಗಿದೆ ಅಂತ ಅಂದಾಗ, ಏನು ನಂಬಿಕೆ ಇದೆಯೋ ನನಗಂತೂ ಗೊತ್ತಿಲ್ಲ, ಶಿವನಾರಾಯಣ ನನ್ನನ್ನು ಬಾಯಿ ತುಂಬ ಅಳಿಮಯ್ಯ, ಹಾಗೆ ಅಳಿಯಂದರೆ ಮುರುಳಿ ಅಂತ ಕರಿತಾ ಇದ್ರು, ಇವಾಗ ನೋಡು ಎಲ್ಲ ಹಾಳಾಯಿತು, ಎತ್ತು ಮಗನೇ ಮೋಸ ಮಾಡ್ದ ಅಂತ ಅಂದಕ್ಕೆ ಲೈಫ್ ಲಾಂಗ್ ಕ್ಷಮಿಸಲ್ಲ, ಹಾಗೆ ಅವನ ಹತ್ರ ಹೋಗಲ್ಲ, ನಿಮ್ಮಲ್ಲಿ ಆಟ ಮಾಡ್ಕೊಂಡು ಕೂತಿದ್ಲು ಅಂಥದ್ರಲ್ಲಿ ಕಟ್ಕೊಂಡ್ಕೊಂಡ ಇಂಥ ಮೋಸ ಮಾಡಿದ್ದೇನೆ ಅಂತ ಅಂದಾಗ, ಲೈಫ್ ಲಾಂಗ್ ಅವಳು ನನಗೆ ಕ್ಷಮಿಸೋದು ಇಲ್ಲ, ನನ್ನನ್ನು ಹತ್ರನೂ ಸೇರಿಸಲ್ಲ, ನಿಮ್ಮಿಂದ ಏನೇನೋ ಆಗೋಯ್ತು ಅಂತ ತಲೆತನದ ಕೆಚ್ಕೊಂಡು ಕಣ್ಣೀರಾಗ್ತಾ ಇರ್ತಾನೆ. ಹಾಗೆ ವೈದೇಹಿ ಸ್ವಲ್ಪ ಕೋಪ ಮಾಡ್ಕೊಂಡು, ನಾನೇನು ಆತುರವಾಗಿ ನಿರ್ಧಾರ ತೊಗೊಂಡಿಲ್ಲ, ಸರಿಯಾದ ನಿರ್ಧಾರ ತೊಗೊಂಡೆ, ಎಷ್ಟು ದಿನ ಅಂತ ಕಾಯಕ್ಕಾಗ್ತಿದ್ದೀರಿ, ಅಷ್ಟೊತ್ತಿಗೆ ನನಗೆ ವಯಸ್ಸೇ ಆಗ್ಬಿಡ್ತಾ ಇತ್ತು, ಸುಮ್ಮನೆ ಇರಿ ಅಂತ ಅಂದಾಗ, ನಿನಗೇನು ಗೊತ್ತೇ ವಿಮಲ ಮತ್ತು ಸಿದ್ದು ನನ್ನನ್ನು ಎಷ್ಟು ನಂಬಿದ್ರು ಗೊತ್ತಾ, ನನ್ನ ರೋಡ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದ, ಆದರೆ ಈಗ ಅವರಿಬ್ಬರಿಗೂ ಯಾವ ರೀತಿ ಮುಖ ತೋರಿಸ್ಲಿ, ಏನು ಅಂದ್ಕೊಂಡರು ಅಂತ ಬೇಜಾರಿಂದ ಹೇಳ್ತಿರ್ಬೇಕಾದ್ರೆ, ಅವನು ಅಷ್ಟೊತ್ತಿಗೆ ಜ್ಯೂಸ್ ಬರ್ತಾಳೆ. ಹಾಗೆ ಕುಡೀರಿ ಅಂತ ಅನ್ಬೇಕಾದ್ರೆ ನನಗೆ ಬೇಡ ಅಂತ ಅಂದಾಗ, ಕುಡಿತೀರೇ ಇಲ್ವೋ ಅಂತ ವೈದೇಹಿ ಆವಾಜ್ ಆಗ್ತಿರ್ಬೇಕಾದ್ರೆ, ಸರಿ ಆಯಿತು ಕೊಡು ಅಂತ ಸ್ವಲ್ಪ ಕುಡಿದು, ನನಗಿಷ್ಟೇ ಸಾಕು, ಬೇಕಾದರೆ ಕುಡ್ಕೋ, ಇಲ್ಲಾಂದರೆ ಬಿಸಾಕು ಅಂತ ಕೋಪ ಮಾಡ್ಕೊಂಡು ಎದ್ದೋಗ್ತಿದ್ರೆ, ವೈದೇಹಿಗೂ ಅವನಿಗೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ತಾತ ದಶರಥ ಸುಮಿತ್ರ ಹಾಗೆ ಎಲ್ಲರೂ ಮನೆಗೆ ಬಂದು ಸಿಕ್ಕಾಬಟ್ಟೆ ಯೋಚನೆ ಮಾಡ್ತಿರ್ಬೇಕಾದ್ರೆ, ಪಾರಿಜಾತ ಜ್ಯೋತಿಕಾ ಅವರಿಬ್ಬರನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹಾಗೆ ತಾತ ಹೇಳ್ತಾ ಇರ್ತಾರೆ, ಈ ಮನೇಲಿ ನನ್ನಿಂದ ಯಾರಾದರೂ ಏನಾದರೂ ಮುಚ್ಚಿಟ್ಟಿದ್ರೆ ದಯವಿಟ್ಟು ಇವಾಗಲೇ ಹೇಳಿ ಅಂತ ಅಂದಾಗ, ನಾನೇನು ಮುಚ್ಚಿಟ್ಟಿಲ್ಲಪ್ಪ, ನನ್ನ ಬಗ್ಗೆ ಹೇಳ್ತಿದ್ದೀರಾ ಅಂತ ಪಾರಿಜಾತ ನಾಟಕ ಮಾಡ್ತಿರ್ಬೇಕಾದ್ರೆ, ಸಿದ್ದು ಮದುವೆ ಮೇಲೆ ನನ್ನ ಮಾನ ಮರ್ಯಾದೆ ಕಳೆದ, ಆದರೆ ಅವರಪ್ಪ ಈ ಮನೇಲಿ ಇದ್ದು ನನ್ನ ಬೆನ್ನಿಗೆ ಚೂರಿನ ಹಾಕ್ಬಿಟ್ಟ ಅಂತ ತಾತ ಹೇಳ್ತಾ ಇರ್ತಾರೆ. ಹಾಗೆ ಮನೇಲಿ ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ನನಗಂತೂ ಒಂದು ಗೊತ್ತಾಗ್ತಿಲ್ಲ, ಈ ಮನೇಲಿ ನನ್ನ ಮಗಳಿಗೆ ಇಷ್ಟು ದೊಡ್ಡ ಅನ್ಯಾಯ ಆಗಿದೆ ಅನ್ನೋದನ್ನು ಅರ್ಗಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತ ತಾತ ಹೇಳ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ದಶರಥನ ಫೋನು ರಿಂಗ್ ಆಗ್ತಾ ಇರುತ್ತೆ. ಇದೇನಿದು ರಾಘವರು ಕಾಲ್ ಮಾಡ್ತಿದ್ದಾರಲ್ಲ ಅಂತ ರಿಸೀವ್ ಮಾಡಿದಾಗ, ಮುರಳಿ ಬಗ್ಗೆ ವಿಚಾರಿಸ್ತಿರ್ಬೇಕಾದ್ರೆ, ಅದೊಂದು ದೊಡ್ಡ ವಿಷಯ ಆಮೇಲೆ ಹೇಳ್ತೀನಿ ಅಂತ ಈ ಕಡೆ ದಶರಥ ಫೋನ್ ಕಟ್ ಮಾಡಿ ಬೇಜಾರಿಂದ ಕೂತಿರ್ಬೇಕಾದ್ರೆ, ರಾಘವ್ ಅವರು ಏನಂದ್ರು ಅಂತ ತಾತ ಕೇಳ್ತಾ ಇದ್ರೆ, ಮುರಳಿ ಮದುವೆ ವಿಷಯ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ, ಎಲ್ಲರೂ ಫೋನ್ ಮಾಡಿ ಏನಾಯಿತು ಅಂತ ಕೇಳ್ತಾ ಇದ್ದಾರೆ, ಏನು ಮಾಡಲಿ ಅಪ್ಪ ಅಂತ ಅನ್ಬೇಕಾದ್ರೆ, ಇದರಿಂದ ನಮ್ಮ ಜ್ಯೋತಿಕನ ಮದುವೆಗೆ ಏನಾದರೂ ತೊಂದರೆ ಆಗುತ್ತೆ ರೀ, ನನಗೆ ಸಿಕ್ಕಾಬಟ್ಟೆ ಭಯ ಆಗ್ತಾ ಇದೆ ಅಂತ ಸುಮಿತ್ರ ಹೇಳ್ತಾ ಇರ್ತಾಳೆ. ಹಾಗೆ ರೋಹನ್ ಅಂತ ಸಂಬಂಧನ ಕಳ್ಕೊಂಡ್ರೆ ಮತ್ತೆ ಇಂಥ ಸಂಬಂಧ ಸಿಗಲ್ಲ ಅಂತ ಅಂದಾಗ, ಈ ರೀತಿ ಏನಾದರೂ ಎಡವಟ್ ಆಗುತ್ತೆ ಅಂತ ನನಗೆ ಗೊತ್ತಿತ್ತು ಅಂತ ದಶರಥ ಹೇಳ್ತಿರ್ಬೇಕಾದ್ರೆ, ನನಗೂ ಅಷ್ಟೇ ಈ ರೀತಿ ಎಡವಟ್ ಆಗುತ್ತೆ ಅಂತ ನನ್ನ ಮನಸ್ಸು ತುಂಬ ದಿನದಿಂದ ಹೇಳ್ದಿತ್ತು ತಾತ ಅಂತ ಜ್ಯೋತಿಕಾ ಕೂಗಾಡ್ತಾ ಇರ್ತಾಳೆ. ಹಾಗೆ ಮದುವೆ ಸಟ್ಟಾದಾಗಿಂದಲೂ ಸಹ ಶಾರದಾನಿಗೆ ನನ್ನ ಮೇಲೆ ಕೋಪ ಇತ್ತು, ಅದಕ್ಕೆ ಮದುವೆನ ನಿಲ್ಲಿಸೇ ಬಿಡ್ತಾಳೇನೋ ಅಂತ ಭಯ ಆಗ್ತಿದೆ. ಇವಾಗ ನೋಡಿ ಮುರಳಿ ಮಾವನ್ನ ಮದುವೆ ಮಾಡಿಬಿಟ್ಟು ಇವಾಗ ಅತ್ತೇನೋ ನಮ್ಮಿಂದ ಕಿತ್ಕೊಂಡ್ಲು, ಮಾವನ್ನು ದೂರ ಮಾಡಿದ್ಲು, ಈಗ ಎಲ್ಲಿ ನನ್ನ ಮದುವೆ ಹಾಳು ಮಾಡ್ತಾಳೋ ಅಂತ ಬೈತಾ ಇದ್ರೆ ಸುಮಿತ್ರನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನಡ್ಕೊ ಮಾಡ್ಕೊಂಡು, ರಿಯಲಿ ಐ ಲೈಕ್ ರೋಹನ್, ತಾತ ನನಗೆ ರೋಹನ್ ಅಂದರೆ ತುಂಬ ಇಷ್ಟ, ಇವಾಗ ಮದುವೆ ಕ್ಯಾನ್ಸಲ್ ಮಾಡಿದರೆ ಏನು ಮಾಡೋದು ಅಂತ ಅಂದಾಗ, ಅಲ್ಲ ಜೋ ಏನಾಗಿದೆ ನಿನಗೆ, ಮುರಳಿ ಅಣ್ಣ ಮದುವೆ ಆಗಿದ್ದಕ್ಕೂ ನಿನ್ನ ಮದುವೆಗೂ ಶಾರದನಿಗೂ ಏನು ಸಂಬಂಧ ಇದೆ, ಏನಕ್ಕೆ ಈ ರೀತಿ ಮಾತಾಡ್ತಿದೆಯಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಅಷ್ಟಕ್ಕೂ ನಮ್ಮ ಶಾರದಾ ನಿನ್ನ ಮದುವೆ ಏನಕ್ಕೆ ಬಂದು ಹಾಳು ಮಾಡ್ತಾಳೆ, ಎಲ್ಲದಕ್ಕೂ ಶಾರದಂತೆ ತಪ್ಪು, ಹಾಗೆ ಶಾರದನೇ ಹೊಣೆ ಅಂತ ಹೇಳ್ಬೇಡ, ನಿಂದಮ್ಮ ಎಂತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಹಾಗೆ ಮುರಳಿ ಅಣ್ಣ ಮದುವೆ ಆಗಿದ್ದಕ್ಕೆ ನಿಜವಾಗ್ಲೂ ಸಹ ಶಾರದನಿಗೂ ಹಾಗೆ ನನಗೂ ಏನು ಸಂಬಂಧ ಇಲ್ಲ ಬಿಡು ಇದರಲ್ಲಿ ಅಂತ ಅನ್ಬೇಕಾದ್ರೆ, ಮುರಳಿ ಅಣ್ಣನ ಸ್ವಾರ್ಥಕ್ಕೆ ಮದುವೆ ಆದ, ಆದರೆ ಹಾಳಾಗಿದ್ದು ನಮ್ಮೆಲ್ಲರ ಜೀವನ ಅಂತ ವಿನಾಕಾರಣ ನೀನು ಶಾರದನ ದೂಷಿಸಬೇಡ ಅಂತ ಹೇಳ್ತಾ ಇರಬೇಕಾದ್ರೆ, ದಶರಥ ಸುಮಿತ್ರ ಒಂದು ನಿಮಿಷ ಸುಮ್ಮನೆ ಇರ್ತೀರಾ, ಯಾವಾಗಲೂ ನೀವು ಗೋಲ್ಡಿನ ಬೈತಾ ಇರ್ತೀರಲ್ಲ ಶಾರದನ ವಹಿಸ್ಕೊಂಡು, ನನಗೆ ಯಾಕೋ ಶಾರದಾ ಮಾಡಿರೋದೇ ತಪ್ಪು, ನಮ್ಮ ಜೋ ಹೇಳ್ತಾ ಇರೋದು ಸರಿ ಅಂತ ಅನ್ನಿಸ್ತಿದೆ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ಈ ಮದುವೆ ಮುರಿಬೇಕು ಅಂತಲೇ ಸಹ ಅವಳು ಏನೋ ಪ್ಲಾನ್ ಮಾಡ್ಕೊಂಡಿದ್ದು ಅಂತ ಅನ್ಸುತ್ತೆ. ಮುಂಚೆನೂ ವೈದೇಹಿ ಮತ್ತೆ ಮುರಳಿ ಸಂಬಂಧ ಗೊತ್ತಿತ್ತಲ್ವಾ, ಅವಳಾಗಾದ್ರೆ ನಮ್ಮ ಹತ್ರ ಹೇಳಿದ್ರೆ ನಾವೇನೋ ಒಂದು ಮಾಡ್ಬೋದಿತ್ತಲ್ವಾ. ಪಾರಿಜಾತ ಹೇಳ್ತಾ ಇರಬೇಕಾದ್ರೆ ಜ್ಯೋತಿಕಾ ನಾಟಕ ಮಾಡಿಕೊಂಡು, ಡ್ಯಾಡ್ ನನಗಂತೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇದೆ, ಮುರಳಿ ಮಾವನ ಬಗ್ಗೆ ನಾವೆಲ್ಲ ಏನು ಅಂದ್ಕೊಂಡಿದ್ವಿ, ಹಾಗೆ ರೋಹನ್ ತಂದೆ ತಾಯಿ ಸಹ ನಮ್ಮ ಫ್ಯಾಮಿಲಿ ಬಗ್ಗೆ ಏನೇನು ಅಂದ್ಕೊಂಡಿದ್ರು, ಇವಾಗ ಏನಾದರೂ ಮದುವೆ ಕ್ಯಾನ್ಸಲ್ ಆದರೆ ಏನು ಮಾಡಲಿ ಅಂತ ಕಣ್ಣೀರು ಹಾಕೊಂಡು ನಾಟಕ ಮಾಡ್ತಾ ಇರ್ತಾಳೆ. ಹಾಗೆ ಈ ಮದುವೆ ಏನಾದರೂ ಹಾಳಾದರೆ ನನ್ನ ಫ್ಯೂಚರ್ ಹಾಳಾಗುತ್ತೆ ತಾತ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ, ನೋಡು ಬಂಗಾರ
ಬಂಗಾರ, ನೀನು ಆ ರೀತಿಯೆಲ್ಲ ಯೋಚನೆ ಮಾಡಬೇಡ, ನಿನ್ನ ಜೊತೆ ನಾವೆಲ್ಲ ಇದ್ದೀವಿ, ಸಮಾಧಾನ ಮಾಡ್ಕೊತ ಸುಮಿತ್ರ ಸಮಾಧಾನ ಮಾಡ್ತಾ ಇರ್ತಾಳೆ. ಕಣ್ಣೀರು ಹಾಕೊಂಡು ತಾತ ಈ ಮದುವೆ ನಡೆಯುತ್ತಲ್ವಾ ಖಂಡಿತವಾಗ್ಲೂ ಅಂತ ಅನ್ಬೇಕಾದ್ರೆ ಖಂಡಿತ ನಡೆಯುತ್ತೆ. ಈ ಮದುವೆಗೆ ಯಾರೇ ಅಡ್ಡಿ ಬಂದರೂ ಸಹ ನಾನಂತೂ ಸುಮ್ಮನೆ ಬಿಡಲ್ಲ. ಶಾರದಾಗಲಿ ಸಿದ್ದು ಆಗಲಿ ಯಾರೇ ಬಂದರೂ ಈ ಮದುವೆ ಖಂಡಿತ ನಡೆಯುತ್ತೆ ಅಂತ ಅಂದಾಗ ಥ್ಯಾಂಕ್ ಯು ಸೋ ಮಚ್ ತಾತ ಅಂತ ಖುಷಿಯಿಂದ ಹೇಳ್ತಾ ಇರ್ತಾಳೆ. ಹಾಗೆ ಎರಡೆರಡು ದಿನಮ್ಮ ನಿನ್ನ ಮತ್ತು ರೋಹನ್ ಎಂಗೇಜ್ಮೆಂಟ್ ನಡೆಯುತ್ತೆ, ದಶರಥ ಎಲ್ಲ ತಯಾರಿ ಮಾಡ್ಕೋ, ತಡ ಮಾತಷ್ಟು ವಿಘ್ನಗಳು ಜಾಸ್ತಿ ಆಗ್ತಿದ್ದಾವೆ ಅಂತ ಹೇಳಿ ತಾತ ಅಲ್ಲಿಂದ ಹೊರಟೋಗ್ತಿದ್ರೆ ಪಾರಿಜಾತನಿಗೂ ಜ್ಯೋತಿಕನಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಶಾರದಾ ಅಮ್ಮ ಊಟ ಮಾಡಿ ಆರತಿ ಊಟ ಮಾಡಿ ಬನ್ನಿ ಅಂತ ಕೈ ತೊಳೆಯೋಕ್ಕೆ ನೀರು ಹಾಗೆ ತಟ್ಟೆ ತರ್ತಿರ್ಬೇಕಾದ್ರೆ ಆರತಿ ನಾನು ಬಡಿಸ್ತೀನಿ ನೀವು ಊಟ ಮಾಡಿ, ನನಗೆ ಹಶ್ವಿಲ್ಲ ಅದಕ್ಕೆ ಅಂತ ಅನ್ಬೇಕಾದ್ರೆ ನೋಡು ಹಶ್ವಿಲ್ಲ ಅಂತ ಹೇಳ್ಬೇಡ, ದೇಹಕ್ಕೆ ಊಟ ಖಂಡಿತ ಬೇಕೇ ಬೇಕು, ನೀವು ಬನ್ನಿ ಅಮ್ಮ ಕೈ ತಗೊಳ್ಳಿ ಅಂತ ಅನ್ಬೇಕಾದ್ರೆ ನನಗೆ ಹಶ್ವಿಲ್ಲ ಅಂತ ನಿಮ್ಮೆಲ್ಲ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಅಮ್ಮ ಮಧ್ಯಾಹ್ನದಿಂದ ಏನೂ ತಿಂದಿಲ್ಲ, ತುಂಬ ಸುಸ್ತಾಗಿದ್ದೀರಾ, ಈ ರೀತಿ ಇದ್ರೆ ನಿಮ್ಮ ಆರೋಗ್ಯ ಏನಾಗಬೇಕು ಯೋಚನೆ ಮಾಡಿದ್ದೀರಾ, ದಯವಿಟ್ಟು ಸ್ವಲ್ಪ ಊಟ ಮಾಡಿ ಅಂತ ಫೋರ್ಸ್ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ ಆಗೋದೆಲ್ಲ ಆಗೋಗ್ತಿರುತ್ತೆ, ಆದರೆ ನಾವು ಅದನ್ನು ಎದುರಿಸ್ಬೇಕು ಧೈರ್ಯವಾಗಿ ಅಷ್ಟೇ ಅಲ್ವಮ್ಮ ಅಂತ ಅಂದಾಗ ನೀನು ಹೇಳೋದು ಕರೆಕ್ಟ್, ಊಟ ಹೊಟ್ಟೆಗೆ ಸೇರೋದು ಶಾರದಾ, ಆದರೆ ಮನಸ್ಸಿಗೆ ರುಚಿ ಕೊಡಬೇಕಲ್ವ, ಮನಸ್ಸು ಸರಿಯಿಲ್ಲ ಅಂತ ಅಂದಮೇಲೆ ಅದು ತುಂಬ ಕಹಿಯಾಗಿರುತ್ತೆ ಅಂತ ಅಂದಾಗ ನೋಡಿ ಶಾರದವ್ರೆ ತಟ್ಟೆಗೆ ಹೋಗಿ ಊಟ ಹಾಕೋ ಬನ್ನಿ, ನಾನು ಅಮ್ಮನಿಗೆ ಊಟ ಮಾಡಿಸ್ತೀನಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹೀಗೆ ಶಾರದಾ ತಟ್ಟೆಗೆ ಊಟ ಹಾಕೋ ಬಂದಾಗ ಅಮ್ಮ ಊಟ ಮಾಡು ಅಂತ ಅಂದಾಗ ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಯಾಕಮ್ಮ ಇಷ್ಟು ಆಟ ಮಾಡ್ತೀಯಾ, ನಾನು ಚಿಕ್ಕ ವಯಸ್ಸಿನಲ್ಲಿ ಆಟ ಮಾಡ್ತಾ ಇರಬೇಕಾದ್ರೆ ನೀನು ಸುಮ್ಮನೆ ಬಿಡ್ತಿದ್ಯಾ, ಚಂದಮಾಮನ ತೋರಿಸ್ತಿದ್ದೆ, ಕಥೆ ಹೇಳಿಸ್ತಿದ್ದೆ, ನಗಾಡ್ಸ್ಕೊಂಡು ಊಟ ಮಾಡಿಸ್ತಿದ್ದೆ, ದಯವಿಟ್ಟು ನೀನು ಈ ರೀತಿನ ಊಟ ಮಾಡಮ್ಮ, ಹಾಗೆ ನಿನ್ನ ಮಡ್ಲಲ್ಲಿ ಮಲಗಿಸ್ಕೊತಾ ಇದ್ದೆ, ಇವಾಗಲೂ ಮಲಗಬೇಕು ಅಂತ ಅನ್ನಿಸ್ತಿದೆ ಅಂತ ಅಂದಾಗ ಶಾರದಾ ಹೇಳ್ತಾ ಇರ್ತಾಳೆ ನಿಮಗೆ ಅಮ್ಮನ ಪ್ರೀತಿ ಇದೆಲ್ಲ ಸಿಕ್ಕಿದೆ, ಆದರೆ ಅಮ್ಮ ಹೇಗಿರ್ತಾರೆ ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ವಿಮಲನ ಕಣ್ಣಲ್ಲಿ ಸಿಕ್ಕಾಬಟ್ಟೆ ನೀರು ಬರ್ತಾ ಇರುತ್ತೆ. ಹಾಗೆ ಶಾರದಾ ಹೇಳ್ತಾ ಇರ್ತಾಳೆ ಆದರೆ ಅಮ್ಮನ ಪ್ರೀತಿನ ಸುಮಿತ್ರಮ್ಮಲ್ಲೇ ಹಾಗೆ ವಿಮಲ ಮನೇಲಿ ಕಾಣ್ತಾ ಇದ್ದೀನಿ ಸರ್ ಅಂತ ಅನ್ಬೇಕಾದ್ರೆ ಹೌದು ಶಾರದಾ ನನ್ನನ್ನೇ ನೋಡು, ನನಗೂ ಅಮ್ಮ ಇಲ್ಲ, ಆದರೆ ದೇವರು ಒಂದನ್ನ ಕಿತ್ಕೊಂಡು ಇನ್ನೊಂದು ಪ್ರೀತಿನ ದುಪ್ಪಟ ಕೊಡ್ತಾನಂತೆ, ಆದರೆ ಅದು ನನ್ನ ವಿಷಯದಲ್ಲಿ ಸುಳ್ಳಾಗ್ಬಿಡ್ತು, ಆದರೆ ನಿನ್ನ ವಿಷಯದಲ್ಲಿ ಸುಳ್ಳಾಗಲ್ಲ, ಯಾಕೆ ಅಂತಂದರೆ ನಿನ್ನನ್ನು ತುಂಬ ಪ್ರೀತಿ ಮಾಡೋ ಗಂಡ ನಿನ್ನ ಜೊತೆ ಇದ್ದಾನೆ, ಹೆದರ್ಕೋಬೇಡ ಅಂತ ಅಂದಾಗ ಹೌದಮ್ಮ ಇವರಷ್ಟು ಪ್ರೀತಿ ಮಾಡೋರು ನನ್ನ ಲೈಫಲ್ಲಿ ಯಾರೂ ಇಲ್ಲ, ಹಾಗೆ ಚಿಕ್ಕ ವಯಸ್ಸಿನಲ್ಲಿ ನೀವು ಕೈ ತುತ್ತಾಕಿ ಬೆಳೆಸಿದ ಮಗ ಇವರು, ಇವಾಗ ನಿಮಗೆ ಕೈ ತುತ್ತು ಕೊಡ್ತಿದ್ದಾರೆ, ದಯವಿಟ್ಟು ಇವಾಗಲಾದರೂ ಊಟ ಮಾಡಮ್ಮ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಆರ್ತಿನೂ ಸಹ ಅಮ್ಮ ಪ್ಲೀಸ್ ಊಟ ಮಾಡಿ, ಬೆಳಗಿಂದ ಏನು ತಿಂದಿಲ್ಲ ಅಂತ ಅಂದಾಗ ಅಮ್ಮ ಹಠ ಮಾಡಬೇಡಿ, ಇವತ್ತು ನಾನು ಮಗು ಥರ ನಿಮಗೆ ಪ್ರೀತಿಯಿಂದ ಕತೆ ಹೇಳ್ಕೊಂಡು ಊಟ ಮಾಡಿಸ್ತೀನಿ ಅಂತ ಊಟ ಮಾಡಿಸಿದ್ರೆ ವಿಮಲನ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಆದರೆ ಅವರಿಬ್ಬರು ಪ್ರೀತಿನ ನೋಡಿ ಶಾರದಾ ದೇವರೇ ಇವರಿಬ್ಬರಿಗೂ ಯಾವುದೇ ದೃಷ್ಟಿ ಆಗ್ದಲೇ ಇರಲಿ, 100 ವರ್ಷ ಅಮ್ಮ ಮಗ ಇದೇ ರೀತಿ ಇರಲಿ ಅಂತ ಆಶೀರ್ವಾದ ಮಾಡ್ತಾ ಇರ್ತಾಳೆ. ಇಲ್ಲಿಗೆ ಪಾರ್ಟ್ 1 ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.